ಪೋಷಕರಿಗೆ ಶಾಕಿಂಗ್ ನ್ಯೂಸ್ ಇದು. ನಿಮ್ಮ ಮಕ್ಕಳು ಅಂಧರಾಗಬಹುದು. ಏನಾಗ್ತಿದೆ ಅಂತ ಗೊತ್ತಾದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ. ಹಾಗಾದ್ರೆ ಪೋಷಕರಿಗೆ ಆತಂಕ ಪಡುವಂತಹ ಆ ಸುದ್ದಿ ಏನು ನಾವು ಹೇಳ್ತೀವಿ. ಶಾಕ್ 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 ಇದು ಬಿಗ್ ಶಾಕ್ ಪೋಷಕರಿಗೆ. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಸರ್ಕಾರವೇ ಹೀಗ್ ಮಾಡಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಬೇಕಾಗುತ್ತೆ. ಯಾಕಂದ್ರೆ ಇದು ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ, ಎಲ್ಲರಿಗೂ ಸಂಬಂಧಪಟ್ಟಂತಹ ಸುದ್ದಿ, ಪೋಷಕರಿಗೆ ಆತಂಕಕ್ಕೆ ಕಾರಣ ಆಗುವಂತಹ ಸುದ್ದಿ, ಮಕ್ಕಳ ಆರೋಗ್ಯದ ವಿಚಾರದ ಸುದ್ದಿ ಇದು. ಹಾಗಾಗಿ ಇಡೀ ರಾಜ್ಯದಲ್ಲೇ ಈ ರೀತಿ ಆದ್ರೆ ಸರ್ಕಾರವೇ ಹೀಗ್ ಮಾಡಿದ್ರೆ ಹೇಗೆ ಅನ್ನೋದನ್ನ ಈಗ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಪೋಷಕರೇ ನೀವು ಇದನ್ನ ನೋಡ್ಲೇಬೇಕು. ಈ ಸುದ್ದಿಯನ್ನ ಕೇಳಿದ್ರೆ ನೀವು ಕೂಡ ಗಾಬರಿ ಆಗ್ತೀರಾ. ಹೀಗೆಲ್ಲ ಆಗ್ತಾ ಇದೆಯಾ ಅಂತ ದಂಗಾಗ್ತೀರಾ. ಆ ಒಂದು ಆತಂಕವನ್ನ ನಿವಾರಣೆ ಮಾಡುವಂತ ಪ್ರಯತ್ನವನ್ನ ಕೂಡ ನಾವು ಮಾಡ್ತೀವಿ. ಆದ್ರೆ ಈ ಒಂದು ಸುದ್ದಿ ನಿಜವಾಗ್ಲೂ ಕೂಡ ಶಾಕಿಂಗ್ ಸುದ್ದಿ, ಗಾಬರಿ ಹುಟ್ಟಿಸುವಂತಹ ಸುದ್ದಿ. ಹೀಗೆಲ್ಲ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಎಲ್ರು ಕೂಡ ಕೇಳ್ತಾರೆ. ಸರ್ಕಾರವೇ ಹೀಗ್ ಮಾಡಿದ್ರೆ ಹೇಗ್ ಸ್ವಾಮಿ, ಏನ್ ಮಾಡ್ಬೇಕು ಮುಂದೆ ಅನ್ನೋದು ಜನರ ಪ್ರಶ್ನೆ ಆಗುತ್ತೆ. ರಾಜ್ಯದ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಜನರ ಆರೋಗ್ಯದ ಬಗ್ಗೆ ಸರ್ಕಾರಕ್ಕೆ ಇಷ್ಟು ನಿರ್ಲಕ್ಷ್ಯ ಇದೆಯಾ? ಸರ್ಕಾರವೇ ಹೀಗ್ ಮಾಡಿದ್ರೆ ಹೇಗೆ ಅನ್ನೋದು ಇಲ್ಲಿ ಕೇಳಲೇಬೇಕಾಗತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಆ ಒಂದು ಔಷಧಿ. ಕಂದಮ್ಮಗಳಿಗೆ ಇದು ಬೇಕೇ ಬೇಕು. ಈ ಮೆಡಿಸಿನ್ ಕಂದಮ್ಮಗಳಿಗೆ ಅತ್ಯಗತ್ಯ. ಆದ್ರೆ ಸರ್ಕಾರವೇ ಇಲ್ಲಿ ಕೈ ಚೆಲ್ಲಿ ಕುಳಿತಿದೆ. ರಾಜ್ಯದಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಆ ಒಂದು ಔಷಧಿ. ಕಂದಮ್ಮಗಳಿಗೆ ಬೇಕೇ ಬೇಕು ಈ ಮೆಡಿಸಿನ್. ಹಾಗಾದ್ರೆ ಯಾವುದು ಆ ಔಷಧಿ? ಸರ್ಕಾರ ಸುಮ್ಮನಿರೋದು ಯಾಕೆ? ಆ ಒಂದು ಔಷಧಿ ಸಿಗದೆ ಇರೋದಕ್ಕೆ ಕಾರಣ ಏನು? ಇವೆಲ್ಲದರ ಡೀಟೇಲ್ಸ್ ಕೊಡ್ತಾ ಇದೀವಿ ನೋಡಿ. ರಾಜ್ಯದಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ ವಿಟಮಿನ್ ಎ ಲಸಿಕೆ. 1.5 ವರ್ಷ ಆಗಿದೆ. 1.5 ವರ್ಷದಿಂದಲೂ ಕೂಡ ಈಗ ಪೋಷಕರಿಗೆ ವಿಟಮಿನ್ ಎ ಮಕ್ಕಳಿಗೆ ಹಾಕಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಲಸಿಕೆ ಸಿಗದೆ ಪೋಷಕರು ಪರದಾಡಬೇಕಾದಂತಹ ಪರಿಸ್ಥಿತಿ ಇದೆ. ಈ ಲಸಿಕೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಒಂದು ವೇಳೆ ಲಸಿಕೆ ಹಾಕಿಸದಿದ್ರೆ ಕಾಡುತ್ತೆ ಕುರುಡುತನ, ಮಕ್ಕಳಿಗೆ ಕಾಡುತ್ತೆ ಭಯಾನಕ ಕುರುಡುತನ ಕಾಣಿಸುವಂತಹ ಸಾಧ್ಯತೆ ಇದೆ. ಇರುಳು ಕುರುಡಿಗೂ ಕೂಡ ಬಲಿಯಾಗುವಂತಹ ಸಾಧ್ಯತೆ ಇದೆ ಈ ಮಕ್ಕಳಿಗೆ ಒಂದು ವೇಳೆ ವಿಟಮಿನ್ ಎ ಹಾಕಿಸದಿದ್ರೆ. ಸರ್ಕಾರದ ಗಮನಕ್ಕೆ ಆಲ್ರೆಡಿ ಅಧಿಕಾರಿಗಳು ತರಬೇಕಾಗಿತ್ತು. ಆದ್ರೆ ಸರ್ಕಾರದ ಗಮನಕ್ಕೆ ಇನ್ನೂ ಕೂಡ ಅಧಿಕಾರಿಗಳು ತಂದಿದ್ದಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಜನರ ಆರೋಗ್ಯಕ್ಕಿಂತಲೂ ಇನ್ನೇನ್ ಕೆಲಸ ಇದೆ ಅಂತ ಕೇಳಬೇಕಾಗತ್ತೆ. ಅಧಿಕಾರಿಗಳೇ ಇತ್ತ ನೋಡಿ, ಎಚ್ಚೆತ್ತುಕೊಳ್ಳಿ. ಸರ್ಕಾರದ ಗಮನಕ್ಕೆ ತನ್ನಿ. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಹಾಸನ ಆರೋಗ್ಯ ಅಧಿಕಾರಿ ಆಗಿರುವಂತಹ ಹರೀಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಿಜವಾಗ್ಲೂ ಸರ್, ವಿಟಮಿನ್ ಎ ಲಸಿಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸರ್ಕಾರದ ಗಮನಕ್ಕೂ ಕೂಡ ಇದು ಬಂದಿದ್ಯಾ ಇಲ್ವಾ ಅನ್ನುವಂಥದ್ದು ಹೇಗ್ ಸರ್? ಯಾವ ರೀತಿಯಾಗಿ ಈ ಒಂದು ಸಮಸ್ಯೆ ಈಗ ಕಾಡುವಂತಹ ಚಾನ್ಸಸ್ ಇದೆ? ಹೇಗೆ ಕೊರತೆ ಇದೆ ಸರ್? ಮೇಡಮ್, ಅದು ನಮಗೆ ಹಿಂದೆ ಸಪ್ಲೈ ಮಾಡಿದ್ರು, ಈಗ ಸ್ಟೇಟ್ ಇಂದ ಸಪ್ಲೈ ಆಗ್ಬೇಕಾಗಿದೆ. ಇಲ್ಲಿ ತನಕ ಏನು ಪ್ರಾಬ್ಲಮ್ ಇಲ್ಲ. 3 ಮಂತ್ಸ್ ಇಂದ ನಮಗೆ ಅದ್ರದ್ದು ಕೊರತೆ ಕಾಣಿಸ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕ್ರಮ ತಗೊಂಡಿದೀವಿ. ನಾವು ಸ್ಟೇಟ್ಗೂ ಬರ್ದಿದೀವಿ. ಅವರು ಪ್ರೊಕ್ಯೂರ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗಿದೆ, ರೇಟ್ ಏನೋ ವ್ಯತ್ಯಾಸ ಆಗಿ ಅವರು ಮ್ಯಾನುಫ್ಯಾಕ್ಚರರ್ಸ್ ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ ಅವ್ರೇನೋ ರೇಟ್ ತುಂಬಾ ಜಾಸ್ತಿ ಕೋಟ್ ಮಾಡಿದ್ರು ಅಂತ ಮಾಹಿತಿ ಇದೆ. ಅದಕ್ಕೋಸ್ಕರ ಸರ್ಕಾರದವರು ಅವ್ರ ಜೊತೆ ನೆಗೋಸಿಯೇಷನ್ ಮಾಡಿ ಇವಾಗ ಪ್ರೊಕ್ಯೂರ್ ಮಾಡೋದಕ್ಕೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಸಪ್ಲೈ ಮಾಡ್ತಾರೆ ಮೇಡಮ್. ಓಕೆ, ಅಂದ್ರೆ ಸಪ್ಲೈ ಆಗತ್ತಾ ಸರ್ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಹೇಳಿ? ಅಂದ್ರೆ ದೇಶದಲ್ಲೂ ಸಿಗ್ತಾ ಇಲ್ಲ ಅನ್ನೋದು ಇನ್ನೊಂದು ಆತಂಕಕ್ಕೆ ಕೂಡ ಕಾರಣ ಆಗುತ್ತೆ. ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ. ಅದೇ ಅದು ಏನಾಗಿದೆ ಅಂದ್ರೆ ಕೆಲವು ಮ್ಯಾನುಫ್ಯಾಕ್ಚರರ್ಸ್ ಇರೋದ್ರಿಂದ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದಾರೆ ಮೇಡಮ್. ಸ್ಟೇಟ್ ಇಂದ ನಾವು ಹೈಯರ್ ಅಥಾರಿಟೀಸ್ ನ ಕೇಳಿದೀವಿ, ನಮ್ಮ ಮೇಲಧಿಕಾರಿಗಳಿಗೆ. ಅವರು ಸದ್ಯದಲ್ಲೇ ನಿಮಗೆ ಸಪ್ಲೈ ಮಾಡ್ತೀವಿ, ಪ್ರೊಕ್ಯೂರ್ ಮಾಡಿದ ತಕ್ಷಣ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಟೈಮ್ ಆಯ್ತು ಸರ್ ಈ ರೀತಿಯಾಗಿ ಮಕ್ಕಳಿಗೆ ವಿಟಮಿನ್ ಎ? 3-4 ಮಂತ್ಸ್ ಇಂದ ಈ ಪ್ರಾಬ್ಲಮ್ ಇದೆ ಮೇಡಮ್. 3-4-5-6 ಮಂತ್ಸ್ ಇಂದ ಈ ಪ್ರಾಬ್ಲಮ್ ಇದೆ. ಕೆಲವು ಕಡೆ 3 ಮಂತ್ಸ್ ಇಂದ ಈ ಕೊರತೆ ಇದೆ. ಅದನ್ನ ಆದಷ್ಟು ಬೇಗ ಕ್ರಮ ತಗೋತೀವಿ ಮೇಡಮ್. ಸರ್, ಈಗ ಏನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಸರ್ ವಿಟಮಿನ್ ಎ ಲಸಿಕೆ ಹಾಕ್ಸದಿದ್ರೆ? ಅದು ಏನಾಗದ ಕೊರತೆಯಿಂದ ಪ್ರಾಬ್ಲಮ್ ಆಗುವಂತ ಕಾಯಿಲೆಗಳು ಬರುವಂತದ್ದು ತಡೆಯುವಂತದ್ದು. ಬಟ್ ಆ ತರದ್ದೇನು ತುಂಬಾ
ಪ್ರಾಬ್ಲಮ್ ಅಂದ್ರೆ ಏನ್ ಕಾಣಿಸ್ತಾ ಇಲ್ಲ ಮೇಡಮ್ ನಮ್ಮ ಡಿಸ್ಟಿಕ್ ಅಲ್ಲಿ ನೋಡಿದ್ರೆ ಆ ತರದ್ದೇನೋ ಸಮಸ್ಯೆಗಳು ಇಲ್ಲ ಈಗ ಸದ್ಯಕ್ಕೆ. ಅಲ್ಲ ಮುಂದೆ ಒಂದ್ ವೇಳೆ ಹಾಕ್ಸದಿದ್ರೆ ಏನ್ ಸಮಸ್ಯೆ ಆಗಬಹುದು ಅಂತ ಹೇಳಿ. ಅದೇ ಇರುಳು ಕೂಡು ಬರುತ್ತೆ ಅಂತಾರೆ, ಬರುತ್ತೆ, ಅದಕ್ಕೆ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಕೊಡ್ತಾ ಇರೋಂತದ್ದು. ಬಟ್ ಹಿಂದೆ ಇದು ಕಾಣಿಸ್ತಾ ಇತ್ತು, ಈಗ ನಾವು ನಮ್ಮ ಸರ್ಕಾರ ಕೂಡ ಗಮನ ವಹಿಸಬೇಕಾಗತ್ತೆ, ಎಲ್ಲ ಆರೋಗ್ಯ ಅಧಿಕಾರಿಗಳು ಕೂಡ ಹೇಳಬೇಕಾಗತ್ತೆ, ಆ ಒಂದು ಕೆಲಸವನ್ನ ಮಾಡಿ ಅಂತ ನಾವು ಕೂಡ ಕೇಳ್ತೀವಿ. ಥ್ಯಾಂಕ್ ಯು ಸತೀಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ರವಿಶಂಕರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಹಲೋ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ವಿಟಮಿನ್ ಎ ಲಸಿಕೆ ಸಿಗ್ತಾ ಇಲ್ಲ, ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು, ಮಕ್ಕಳಿಗೆ ಕೂಡ ಈ ಒಂದು ಲಸಿಕೆ ಹಾಕ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಡೀ ರಾಜ್ಯದಲ್ಲೆಲ್ಲ ದೇಶದಲ್ಲೂ ಕೂಡ ಇಲ್ಲ ಅಂತ ಹೇಳಿ. ಏನೇನು ಎಫೆಕ್ಟ್ ಆಗುತ್ತೆ ಸರ್ ಒಂದ್ ವೇಳೆ ಹಾಕ್ಸದಿದ್ರೆ? ವೈಟಮಿನ್ ಎ ಅನ್ನೋದು ಒಂದು ದೇಹಕ್ಕೆ ಬೇಕಾಗಿರೋ ಒಂದು ಅತ್ಯವಶ್ಯಕ ವೈಟಮಿನ್ ಅದು. ಅದೇನ್ ಮಾಡುತ್ತೆ, ದೇಹದಲ್ಲಿರೋ ಎಲ್ಲಾ ಸೆಲ್ಸ್ ಅವುಗಳು ಮತ್ತೆ ಹುಟ್ಟಕ್ಕೆ ಅಂದ್ರೆ ಡಿವೈಡ್ ಆಗತ್ತೆ ಅಂತ ಹೇಳ್ತೀವಲ್ಲ, ಸೆಲ್ ಡಿವಿಷನ್ ಅಂತ ಹೇಳ್ತೀವಲ್ಲ, ಆ ಕಾರಣಕ್ಕೆ ಅದು ಬೇಕಾಗತ್ತೆ. ಸೊ ಸ್ಕಿನ್ ಮತ್ತೆ ಯಾವಾಗ್ಲೂ ಪುನರ್ನಿರ್ಮಾಣ ಆಗ್ತಾ ಇರುತ್ತೆ, ಅದಕ್ಕೆ ಅದು ವೈಟಮಿನ್ ಎ ಬೇಕು. ಆಮೇಲೆ ಕಣ್ಣು, ಎಸ್ಪೆಷಲಿ ಕಣ್ಣಲ್ಲಿ ರಾತ್ರಿ ಹೊತ್ತು ಕಾಣೋ ಕಣ್ಣಿನ ದೃಷ್ಟಿಗೆ ಅದು ವೈಟಮಿನ್ ಎ ತುಂಬಾ ಅವಶ್ಯಕ. ಸೊ ಹಾಗಾಗಿ ವೈಟಮಿನ್ ಎ ಇಲ್ಲ ಅಂತಂದ್ರೆ ಬ್ಲೈಂಡ್ನೆಸ್ ಬೇಗ ಬರುತ್ತೆ ಮಕ್ಕಳಲ್ಲಿ. ರಾತ್ರಿ ಹೊತ್ತು ಏನೋ ವಸ್ತುಗಳು ಕಾಣದೇ ಇರೋದು, ಈ ರೀತಿ ಶುರು ಆಗುತ್ತೆ. ಕಣ್ಣು ಡ್ರೈನೆಸ್ ಆಗತ್ತೆ, ಹೊರಗಿನ ಕಣ್ಣು ಕಾನಿ ಅಂತ ಏನ್ ಕರಿತೀವಿ ಅದು ಡ್ರೈ ಆಗ್ಬಿಟ್ಟು ಒಂಥರ ಇರಿಟೇಷನ್ ತರ ಆಗತ್ತೆ. ಇರಿಟೇಷನ್ ಆಗ್ಬಿಟ್ಟು ಆ ಕಣ್ಣಿಗೆ ಇನ್ಫೆಕ್ಷನ್ ಆಗ್ಬೋದು. ನೆಕ್ಸ್ಟ್ ಸೊ ಕಣ್ಣಿಗೆ ಇನ್ಫೆಕ್ಷನ್ ಆಗ್ಬಿಟ್ಟು ಅದರಿಂದ ಮಕ್ಕಳಿಗೆ ದೃಷ್ಟಿ ಮಾಡಲಿಕ್ಕೆ ಹೋಗ್ಬೋದು. ಈ ರೀತಿ ತುಂಬಾ. ಆಮೇಲೆ ಕ್ಯಾನ್ಸರ್ ಸಹ ಪ್ರಿವೆಂಟ್ ಮಾಡಿಸ್ತಾರೆ. ಆಮೇಲೆ ಇನ್ಫೆಕ್ಷನ್, ಈಗ ಇನ್ಫೆಕ್ಷನ್ ಅಲ್ಲಿ ಬಿಳಿಕ ರಕ್ತ ಕಣಗಳು ಹೇಳ್ತೀವಲ್ಲ, ಅವುಗಳು ಕೆಲಸ ಮಾಡೋಕ್ಕೂ ಸಹ ವೈಟಮಿನ್ ಎ ಬೇಕು. ಹಾಗಾಗಿ ನೀವು ದೇಹದಲ್ಲಿ ಏನೇನು ಪ್ರತಿನಿತ್ಯ ಕಾರ್ಯಗಳಾಗ್ತಾ ಇದೆ ಅದೆಲ್ಲದಕ್ಕೂ ವೈಟಮಿನ್ ಎ ಅವಶ್ಯಕತೆ ಇದೆ. ಅದು ಸರಿಯಾಗಿ ಮಕ್ಕಳಲ್ಲಿ ಸಿಗೋದಿಲ್ಲ. ಹಾಗಾಗಿ ವರ್ಷಕ್ಕೆ ಆಲ್ಮೋಸ್ಟ್ 2.5 ಇಂದ 5 ಲಕ್ಷ ಮಕ್ಕಳು ಈ ಕಾರಣದಿಂದ ಇದು ಕಣ್ಣಿನ ಮಾಂದ್ಯತೆ ಬರ್ತಾ ಇದೆ, ಕಣ್ಣಿನ ದೃಷ್ಟಿ ಮಾಂದ್ಯತೆ ಬರ್ತಾ ಇದೆ, ಇನ್ಫೆಕ್ಷನ್ ಗುರಿ ಆಗ್ತಿದ್ದಾರೆ, ಡಯರಿಯಾ ಬಗೆಹರಿಲಿ ಅನ್ನೋದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಡಾಕ್ಟರ್ ರವಿಶಂಕರ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.